ಫ್ರೆಂಡ್ಸ್, ಇಲ್ಲಿ ಗಾಡಿಯಿಂದ ಇಂಜಿನ್ ರಿಮೂವ್ ಮಾಡಿದ್ದೇನೆ. ರಿಮೂವ್ ಮಾಡೋಕ್ಕಿಂತ ಮುಂಚೆ ಬೋರ್ ಮತ್ತು ಹೆಡ್ಡನ್ನು ರಿಮೂವ್ ಮಾಡಿದ್ದೇನೆ. ಸೊ ಇದನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಲಿಲ್ಲ, ಯಾಕಂತೇಳಿ ಇದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಅದಕ್ಕೋಸ್ಕರ ಆ್ಯಡ್ ಮಾಡಲಿಲ್ಲ. ಸೊ ರಿಮೂವ್ ಮಾಡೋದು ದೊಡ್ಡ ಮ್ಯಾಟ್ರ್ ಅಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಫಿಟ್ ಮಾಡುವಾಗ ನಿಮಗೆ ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೇನೆ. ರಿಮೂವ್ ಯಾರಿಗೆ ಬೇಕಾದ್ರೆ ಮಾಡ್ಬೋದು, ಆದರೆ ಫಿಟ್ ಮಾಡಲಿಕ್ಕೆ ಮಾತ್ರ ಅದು ಕೆಲಸ ಗೊತ್ತಿದ್ದರೆ ಮಾತ್ರ ಫಿಟ್ ಮಾಡೋಕ್ಕಾಗೋದು. ಸೊ ಹೆಡ್ಡಲ್ಲಿ ಕೂಡ ಅಷ್ಟೇ ಕಂಪ್ಲೀಟ್ಲಿ ರಿಮೂವ್ ಮಾಡ್ಕೊಂಡಿದ್ದೇನೆ. ಕ್ಯಾಮು ರಾಕರ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೇನೆ. ಸೊ ವಾಲ್ ಲೀಕೇಜ್ ಚೆಕ್ ಮಾಡಿದ್ದೇನೆ. ಚೆಕ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಪೆಟ್ರೋಲ್ ಹಾಕಬೇಕು. ಇದು ಇನ್ಲೆಟ್ ವಾಲು. ಪೆಟ್ರೋಲ್ ಹಾಕಿದಾಗ ಇಲ್ಲಿ ವಾಲ್ವಲ್ಲಿ ಇಲ್ಲಿ ಲೀಕೇಜ್ ಬಂದರೆ ವಾಲು ಲೀಕೇಜ್ ಇದೆ ಅಂತ ಅರ್ಥ. ಎಕ್ಸಾಸ್ಟ್ ಕೂಡ ಹಾಗೇ ಇಲ್ಲಿಂದ ಪೆಟ್ರೋಲ್ ಹಾಕಬೇಕು, ಆಗ ಇಲ್ಲಿ ಲೀಕೇಜ್ ಬರ್ತದೆ. ಸೊ ಆವಾಗ ಇದು ಲೀಕೇಜ್ ಇದೆ ಅಂತ ಅರ್ಥ. ಸೊ ಆವಾಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಹೊಸ ವಾಲ್ವನ್ನು ಹಾಕಬೇಕಾಗ್ತದೆ. ಇಲ್ಲಿ ಕಟ್ಟಿಂಗ್ ಇದ್ದರೆ ಕಟ್ಟಿಂಗ್ ಮಾಡಿಕೊಂಡು ಹೊಸ ವಾಲನ್ನು ಹಾಕಿ ಹೊಸ ಆಯಿಲ್ ಸೀಲನ್ನು ಹಾಕಬೇಕಾಗ್ತದೆ. ಸೊ ಆ ರೀತಿ ಹಾಕಬೇಕಾದ್ರೆ ಇದು ನನಗೆ ಮಾಡಲಿಕ್ಕೆ ಆಗ್ತದೆ, ಬಟ್ ಹೀಗಿದ್ದು ರೀಬೋರ್ ಮಾಡಬೇಕು. ಇಲ್ಲಿ ಎತ್ತಿಗೆ ಕೊಂಡೋಗ್ಲಿಕ್ಕೆ ಉಂಟು, ಹಾಗಿರುವಾಗ ಇದನ್ನು ಒಟ್ಟಿಗೆ ಕೊಂಡೋಗ್ತೇನೆ. ಸೊ ಇಲ್ಲಿ ಒರಿಜಿನಲ್ ವಾಲ್ವನ್ನು ತೆಗೆದಿದ್ದೇನೆ. ಸೊ ಅವರಲ್ಲಿ ಹಾಕಿಸಿದರೆ ಅವರು ಯಾವುದೋ ಲೋಕಲ್ ಹಾಕ್ತಾರೆ. ಲೋಕಲ್ ಅಂತಲ್ಲ, ಒಳ್ಳೆ ಬ್ರ್ಯಾಂಡ್ ಹಾಕ್ಬೋದು, ಗೊತ್ತಿಲ್ಲ ನನಗೆ ಯಾವ ವಾಲ್ ಹಾಕ್ತಾರೆ ಅಂತೇಳಿ. ಬಟ್ ಇದು ಒರಿಜಿನಲ್ ಹೀರೋದವರು ಒರಿಜಿನಲ್ ವಾಲ್. ಇದು 415 ಬರುತ್ತೆ. ಇದರಲ್ಲಿ 2 ವಾಲು ಮತ್ತು ಆಯಿಲ್ ಸೀಲ್ ಬರ್ತದೆ. ಮತ್ತು ಇದು ಆಯಿಲ್ ಸೀಲ್ ಕಿಟ್. ಇದು ಫುಲ್ ಗಾಡಿಯನ್ನು ನಾವು ಇಂಜಿನನ್ನು ಫಿಟ್ ಮಾಡುವಾಗ ಬೇಕಾಗ್ತದೆ ಆಯಿಲ್ ಸೀಲ್ ಕಿಟ್. ಇದು 178 ರೂಪಾಯಿ ಇದೆ. ಇದು ಟೈಮಿಂಗ್ ಚೈನ್ ಕಿಟ್. ಇದು ಕೂಡ 460 ಇದೆ. ಫುಲ್ ಕಿಟ್ಟಲ್ಲಿ ಟೈಮಿಂಗ್ ಚೈನ್ ಬರ್ತದೆ ಮತ್ತು ಪುಷ್ ರಾಡ್ ಬರ್ತದೆ, ಪಂಪು ಡ್ರಿವನ್ ಬರ್ತದೆ, ಮತ್ತು ಇದರ ಪ್ಯಾಡ್ ಬರ್ತದೆ. ಕೆಲವು ಐಟಮ್ಸ್ ಎಲ್ಲ ಬರ್ತದೆ ಇದರೊಳಗೆ ಟೈಮಿಂಗ್ ಚೈನ್ ಕಿಟ್ಟಲ್ಲಿ. ಕಿಟ್ ಹಾಕೋದು ಒಳ್ಳೆಯದು. ಕಿಟ್ಟೇ ಹಾಕೋದು. ನಾನು ಇದುವರೆಗೆ ಯಾವುದು ಕೂಡ ಸರಿ ಟೈಮಿಂಗ್ ಚೈನ್ ಹಾಕಿದೇ ಇಲ್ಲ ಹೀರೋದಲ್ಲಿ. ಕಿಟ್ಟನ್ನೇ ಹಾಕ್ತೇನೆ. ಮತ್ತು ಬೋರ್ನ ವಿಷಯಕ್ಕೆ ಬಂದರೆ ಬೋರು ಸ್ಕ್ರ್ಯಾಚ್ ಆಗಿದೆ. ಯಾಕಂತೇಳಿದರೆ ಇದರಲ್ಲಿ ಸ್ಮೋಕ್ ಹೋಗ್ತಾಯಿತ್ತು, ಸ್ಕ್ರ್ಯಾಚ್ ಆಗಿದೆ. ನಿಮಗೆ ವಿಡಿಯೋದಲ್ಲಿ ಕಾಣ್ತದಲ್ಲ ಗೊತ್ತಿಲ್ಲ, ಬಹುಶಃ ಕಾಣಲಿಕ್ಕಿಲ್ಲ. ಅದು ಒಂದು ಈ ಸೈಡಿಗೆ ಸ್ಕ್ರ್ಯಾಚ್ ಆಗಿದೆ, ಈ ಸೈಡ್ ಮತ್ತು ಈ ಸೈಡ್. ಸೊ ಸ್ಟ್ಯಾಂಡರ್ಡ್ ಪಿಸ್ಟನ್ ಇದೆ, ಸ್ಟ್ಯಾಂಡರ್ಡ್ ಬೋರ್ ರನ್ನಿಂಗ್ ಆಗ್ತಿತ್ತು. ಸೊ ಅದಕ್ಕೆ ಇವಾಗ ನಾವು ರೀಬೋರೇ ಮಾಡ್ತಾಯಿದ್ದೇವೆ. ರೀಬೋರ್ ಮಾಡಿ ಪಿಸ್ಟನ್ ಚೇಂಜ್ ಮಾಡಲಿಕ್ಕೊಂಡು ನೆಕ್ಸ್ಟ್ ಸೈಜಿಗೆ 0.25 ಏನೋ ಬರ್ತದೆ. ಮತ್ತು ಮುಂಚಿನವರು ಪಿಸ್ಟನ್ ಹಾಕಿರುವಾಗ ಪಿಸ್ಟನನ್ನು ಉಲ್ಟಾ ಹಾಕಿದರು. ಒಂದು ನಿಮಿಷ, ಅದೆಲ್ಲ ಹಾಕಿರಬೇಕು ಪಿಸ್ಟನ್ನು. ಇರಲಿ, ಪಿಸ್ಟನ್ ಉಲ್ಟಾ ಹಾಕಿದ್ರು. ಇನ್ಲೆಟ್ ಸೈಡ್ ಎಕ್ಸಾಸ್ಟ್ ಹಾಕಿದರೆ ಎಕ್ಸಾಸ್ಟ್ ಸೈಡ್ ಇನ್ಲೆಟ್ ಹಾಕಿದ್ರು. ಸೊ ಅದೆಲ್ಲ ಪ್ರಾಬ್ಲಮ್ಮು, ಬಟ್ ಹೇಳಿದಷ್ಟೇ ಉಲ್ಟಾ ಹಾಕಿದರು ಅಂತ. ಸೊ ನೆಕ್ಸ್ಟ್ ನಾವು ಲೇತಲ್ಲಿ ಸಿಗುವ. ಮತ್ತು ಇದನ್ನು ಕಂಪ್ಲೀಟು ಓಪನ್ ಮಾಡಲಿಕ್ಕೆ ಉಂಟು. ಮ್ಯಾಗ್ನೆಟ್ಟು, ಕ್ಲಚ್ ಸೈಡು ಮತ್ತು ಗೇರ್ ಬಾಕ್ಸು ಓಪನ್ ಮಾಡಿ ಕಂಪ್ಲೀಟ್ ನೋಡಬೇಕು ಏನೆಲ್ಲ ಆಗಿದೆ ಅಂತ. 4th ಗೇರ್ ಸ್ಲಿಪ್ ಇದೆ. ಸೊ ಮೋಸ್ಟ್ಲಿ ಏನೋ ಟೀತ್ಸ್ ಎಲ್ಲ ಹೋಗಿರ್ಬೋದು. ಸೊ ಅದನ್ನು ಹೊಸದನ್ನು ಹಾಕಬೇಕಾಗ್ತದೆ. ನೋಡಿ, ಇದು ಮ್ಯಾಗ್ನೆಟ್ ಕಾಯಿಲು. ಇದರಲ್ಲಿ ಈ ರೀತಿ ಬರ್ತದೆ. 8 ಲೆಗ್ ಬರ್ತದೆ ಇದರಲ್ಲಿ. ಪ್ಯಾಷನ್ ಪ್ರೋದು ಮ್ಯಾಗ್ನೆಟ್ ಕಾಯಿಲ್. ಇದು ಪಿಕಪ್ ಕಾಯಿಲ್, ಈ ಸೈಡಲ್ಲಿ ಕಾಣ್ತಿರುವಂಥದ್ದು. ಇದು ಇದರ ಮ್ಯಾಗ್ನೆಟ್ಟು. ಇದರಲ್ಲಿ ಸೆಲ್ಫ್ ಸ್ಟಾರ್ಟ್ ಆಗುವಾಗ ಇದು ಗೇರ್ ಬರ್ತದೆ ನೋಡಿ. ಇದು ಒಂದು ಸೈಡ್ ಮಾತ್ರ ರೊಟೇಷನ್ ಆಗೋದು. ಸೊ ನೀವು ನೋಡಿರ್ಬೋದು, ಕೆಲವು ಗಾಡಿಗಳಲ್ಲಿ ಸ್ಟಾರ್ಟ್ ಮಾಡುವಾಗ ಒಂಥರ ಗೊಯೋ ಅಂತ ಸೌಂಡ್ ಬರ್ತದೆ ಸ್ವಲ್ಪ ಆದಮೇಲೆ. ಸೊ ಅದು ಇದರಲ್ಲಿ 1 ವೇ ಕ್ಲಚ್ ಬರ್ತದೆ. ಓಪನ್ ಮಾಡುವಾಗ ಗೊತ್ತಾಗ್ತದೆ ಅದು ಹೋಗಿರ್ತದೆ. ಹಾಗಿದ್ದರೆ ಆ ರೀತಿ ಸೌಂಡ್ ಬರ್ತದೆ. ಮ್ಯಾಗ್ನೆಟ್ ಕ್ಲಚ್ ಸೈಡ್ ಇದು. ಈಗ ಕ್ಲಚ್ ಸೈಡ್ ಓಪನ್ ಮಾಡುವ. ಬೋಲ್ಟ್ ಎಲ್ಲ ರಿಮೂವ್ ಮಾಡಿ ಆಯಿತು.
ಬೀಳ್ತದೆ ಈಗ, ಅದಕ್ಕೆ ಸ್ವಲ್ಪ ಕ್ರಾಸ್ ಹಿಡಿದಿದ್ದೀನಿ. ಇದು ಕ್ಲಚ್ ಕವರು. ಇವರು ಇಂಜಿನನ್ನು ಬಹಳ ವರ್ಸ್ಟ್ ಕಂಡೀಷನಿಗೆ ತಂದಿದ್ದಾರೆ ಆಯಿತಾ. ಯಾಕಂದರೆ ಆಯಿಲೆಲ್ಲ ಇತ್ತು ಇದರಲ್ಲಿ, ಟಾರಿನಾಗೆ ಆಗಿತ್ತು. ಈಗ ರಿಮೂವ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಇಲ್ಲಿ ಸೆಂಟ್ರಿಫ್ಯೂಗಲ್ ಆಯಿಲ್ ಫಿಲ್ಟರ್ ಇದೆ, ಸೊ ಅದನ್ನು ರಿಮೂವ್ ಮಾಡ್ಕೊಳ್ಬೇಕು. ಈಗ ಪಂಪಿಗೆ ಇಲ್ಲೊಂದು ಚಕ್ ನಟ್ಟು ಬರ್ತದೆ, ಎಲ್ಲ ಒಡೆದು ಬಿಚ್ಚಿದ್ದಾರೆ ಮಾಡಿ. ಇದಕ್ಕೆ ಈಗ ಟೂಲ್ ಹಾಕ್ಲಿಕ್ಕೆ ಆಗ್ತದೆ ಇಲ್ಲೂ ಗೊತ್ತಿಲ್ಲ. ಆಗ್ತದೆ. ಈಗ ವಾಶ್ ಮಾಡಲಿಕ್ಕೆ ಸಾಧಾರಣ ಕೆಲಸ ಉಂಟು ಮಾತ್ರ. ಎಲ್ಲ ಗಾಡಿಯಲ್ಲಿ ಈ ಥರ ಇರುವುದಿಲ್ಲ ಆಯಿತಾ. ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿರ್ತದೆ ಇಂಜಿನ್ನ ಒಳಗೊಂದು. ಆದರೆ ನನಗೆ ಸಿಕ್ಕಿದ ಎಲ್ಲ ಇಂಜಿನ್ ಕೂಡ ಇದೇ ಪರಿಸ್ಥಿತಿಗೆ ಬಂದಿದ್ದದೇ ಸಿಕ್ಕಿದ್ದು. ಕ್ಯಾಮರಾ ಹಿಡ್ಕೊಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್. ಅವೆಲ್ಲ ಅಬ್ಸರ್ವ್ ಮಾಡಬೇಕು, ಕ್ಯಾಮರಾದಲ್ಲಿ ಕರೆಕ್ಟ್ ಬರ್ತಾ ಇದೆಯಾ ಅಥವಾ ಏನಾದರೂ ಬೀಳ್ತದ ಕೆಳಗೆ ಎಲ್ಲ ನೋಡ್ಕೊಳ್ಬೇಕಾಗ್ತದಲ್ಲ. ಸೊ ಹಾಗೆ ಕ್ಯಾಮರಾ ಹಿಡ್ಕೊಂಡು ಕೆಲಸ ಮಾಡುವಾಗ ಸ್ವಲ್ಪ ಲೇಟ್ ಆಗ್ತದೆ. ಯಾವ ಬೋಲ್ಟ್ ಕೂಡ ಮಿಸ್ ಮಾಡುವಾಗಿಲ್ಲ. ನಾಲ್ಕು ಸ್ಪ್ರಿಂಗ್ ಬರ್ತದೆ. ಇಲ್ಲೊಂದು ಚಕ್ ನಟ್ ಉಂಟು, ಇದು ಕ್ಲಚ್ಚಿನ ಚಕ್ ನಟ್. ಇದು ಕೂಡ ಇದೇ ಹೋಲ್ಡರಲ್ಲಿ ತೆಗೆಯೋದು, ಉಲ್ಟಾ ಹಾಕಿದರೆ ಆಯ್ತು, ತೆಗಿಲಿಕ್ಕೆ ಆಗ್ತದೆ.
ಎನ್ಕ್ಯಾಪ್ಸುಲೇಟ್ ಮತ್ತೆ ಚೆಕ್ ಮಾಡುವ ಹೇಗಿದೆ ಅಂತ. ಹೇಗಿದ್ರು ವಾಶ್ ಮಾಡಬೇಕಲ್ಲ, ಸೊ ಆಗ ಚೆಕ್ ಮಾಡುವ. ಕಟ್ ವಾಷರ್ ಬರ್ತದೆ, ತುಂಬ ಕೇರ್ಫುಲ್ ಆಗಬೇಕು ಇದು. ಮತ್ತು ಫಿಟ್ ಮಾಡುವಾಗೆಲ್ಲ ಬಿದ್ದೆಲ್ಲ ಹೋಗಬಾರ್ದು, ಇದು ಹೋದರೆ ಸಮಸ್ಯೆ ಆಗ್ತದೆ. ಅಂದರೆ ಇಂಜಿನ್ನ ಒಳಗೆ ಬೀಳ್ತದೆ. ಈಗ ಬೇಡ, ಮತ್ತೆ ರಿಮೂವ್ ಮಾಡು. ನಮ್ಮ ಗೇರ್ ಶಿಫ್ಟಿಂಗ್ ಲಿವರ್ ಆಯಿತು. ಲಾಕ್ ಬರ್ತದೆ, ರಿಮೂವ್ ಮಾಡಿದರೂ ಆಗ್ತದೆ, ಮಾಡದಿದ್ರೂ ಆಗ್ತದೆ. ಇದು ಗೇರ್ ಬಾಕ್ಸ್, ಇದು ನೀಟ್ಲಿ ಇದೆ. ಆಯಿಲ್ ಪಂಪ್ ಇದು, ಇದನ್ನೆಲ್ಲ ತೆಗಿಲೇಬೇಕು ಹೇಗಿದ್ದರೂ ಕೂಡ. ಫುಲ್ ಇಂಜಿನ್ ಅಂದಾಗ ಅದನ್ನೆಲ್ಲ ಮಾಡಲೇಬೇಕಾಗ್ತದೆ. ಎಲ್ಲರೂ ಮಾಡ್ತಾರೆ, ನನಗೆ ಗೊತ್ತಿಲ್ಲ, ನಾನಂತೂ ಮಾಡ್ತೇನೆ. ಇದು ಆಯಿಲ್ ಪಂಪು, ಇದಕ್ಕೆ ಪ್ಯಾಕಿಂಗ್ ಎಲ್ಲ ಮತ್ತೆ ಬೇರೆನೇ ಹಾಕಬೇಕು. ಇದನ್ನು ಕೂಡ ರಿಮೂವ್ ಮಾಡಲಿಕ್ಕೆ ಉಂಟು. ಮತ್ತು ಇದು ಆಯಿಲ್ ಸ್ಟ್ರೈನರ್ ಆಯಿತಾ. ಈ ಸೈಡ್ ಆಲ್ಮೋಸ್ಟ್ ಆಯಿತು ರಿಮೂವ್ ಮಾಡಿ, ಇರಲಿ ಪರವಾಗಿಲ್ಲ. ಇನ್ನು ಮ್ಯಾಗ್ನೆಟ್ ಸೈಡು ಅದಕ್ಕಿಂತ ಮುಂಚೆ ಸ್ವಲ್ಪ ಆಗಿದ್ದಿದ್ದನ್ನು ತೆಗೆದುಕೊಳ್ಳುವ. ಮ್ಯಾಗ್ನೆಟನ್ನು ಹಚ್ಚುವ ಸಮಯ.
ಈಸಿಯಾಗಿ ಬಂತು. ಇದಕ್ಕೆ ಪುಲ್ಲರ್ ಯೂಸ್ ಮಾಡಬೇಕಾಗ್ತದೆ. ಇದು ಈಸಿಯಾಗಿ ಬಂತು. ಸ್ವಲ್ಪ ಈ ಸೆಲ್ಫಿನ ಇದನ್ನು ಬಿಚ್ಚಿಕೊಳ್ಬೇಕಾಗ್ತದೆ. ಇಲ್ಲೊಂದು ಲಾಕ್ ಇದೆ ಆಯಿತಾ, ನಾನು ಅದನ್ನು ತೆಗೆಯದೆ ಬಿಚ್ಚಬಹುದು ಅಂತ ಟ್ರೈ ಮಾಡಿದೆ ಅಷ್ಟೇ. ಲಾಕ್ ಗೊತ್ತಾಗದೇ ಇಲ್ಲ, ಅದನ್ನು ತೆಗೆಯದೆ ಈಗ ನಾನು ಚೈನನ್ನು ರಿಮೂವ್ ಮಾಡ್ಬೋದು ಅಂತ ನೋಡಿದೆ ಅಷ್ಟೇ. ಬಟ್ ಆಗುವ ಸ್ಥಿತಿಯಲ್ಲಿಲ್ಲ. ಇದರ ಚೈನ್ ಪ್ಯಾಡ್, ಸೆಲ್ಫ್ ಚೈನ್ ಪ್ಯಾಡ್ ಇದು. ಇಲ್ಲೊಂದುಂಟು, ಇಲ್ಲಿಗೆ ಬರ್ತದೆ. ಇನ್ನು ಕ್ರ್ಯಾಂಕ್ ಶಾಫ್ಟ್ ತೆಗಿಬೇಕು. ನಾನು ಇದನ್ನು ಯಾಕೆ ತೆಗಿತಿದ್ದೇನೆ ಗೊತ್ತುಂಟಾ? ಕ್ರ್ಯಾಂಕ್ ಇದು ಬೇರಿಂಗ್ ಎಷ್ಟು ನಾಲ್ಕುಂಟು. ಒಂದು ಅದನ್ನಲ್ಲೇ ತೆಗೊಂಡೋಗ್ಬೇಕು. ಇನ್ನೊಂದು ಗೇರ್ ಬಾಕ್ಸಿನ ಪ್ರಾಬ್ಲಮ್. ಇದು ಎರಡನ್ನು ಚೆಕ್ ಮಾಡಬೇಕಲ್ಲ, ಅದಕ್ಕೋಸ್ಕರ ರಿಮೂವ್ ಮಾಡ್ತಾಯಿದ್ದೇನೆ. ಇದನ್ನು ಬಿಟ್ಟಾಗಬೇಕಷ್ಟೇ. ಪ್ರತಿಯೊಂದು ಕೆಲಸಕ್ಕೂ ಉಂಟಲ್ಲ, ನಮ್ಮ ಟೂಲ್ಸ್ ಉಂಟು, ಎಲ್ಲದಕ್ಕೂ ಸ್ಪೆಷಲ್ ಟೂಲ್ಸ್ ಬರ್ತದೆ ನೋಡಿ. ಇದಕ್ಕೆಲ್ಲ ರಿಮೂವ್ ಮಾಡಲಿಕ್ಕೆ ಆಗದಂತಹ ಐಟಮನ್ನೆಲ್ಲ ಇದರಲ್ಲಿ ರಿಮೂವ್ ಮಾಡುವಂಥದ್ದು. ಅದಕ್ಕೆ ಇಂಪ್ಯಾಕ್ಟ್ ಡ್ರೈವ್ ಅಂತ ಹೇಳ್ತಾರೆ. ಮೇನ್ ಪ್ರಾಬ್ಲಮ್ ಇನ್ನು ಸ್ಟ್ಯಾಂಡ್ ಇಲ್ಲ. ಅದು ಕಷ್ಟ ಇಲ್ಲ ತೆಗಿಲಿಕ್ಕೆ. ಇದು 8 ನಂಬರ್ ಟೀ ಬಾಕ್ಸಿಗೆ ಹಾಕಿ ಎಷ್ಟು ತಿರುಗಿಸಿದರೆ ಬರ್ತಾ ಇದ್ದು, ಸ್ಲಿಪ್ ಆದರೆ ಸುಮ್ಮನೆ ಕಷ್ಟ ಅಂತ ಬಂತು ನೋಡಿ. ಸರಿ ಗಮ್ ಹಾಕಿದ್ದಾರೆ ಮಾತ್ರ. ಇದನ್ನು ಸ್ವಲ್ಪ ಬಿಚ್ಚಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಮಾತ್ರ, ಅಷ್ಟು ಸುಲಭ ಇಲ್ಲ ಇದನ್ನು ಓಪನ್ ಮಾಡಲಿಕ್ಕೆ. ಈಗ ಯಾರು ಗೊತ್ತಿಲ್ಲದಿದ್ದವರು ಇಂಜಿನ್ ಕೆಲಸ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲದ್ರೆ ಇಷ್ಟೊಂದು ಗಮ್ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ.
ಈಗ ಗೇರ್ ಬಾಕ್ಸನ್ನು ಓಪನ್ ಮಾಡುವ. ಅಡಿಲಿ ಬೋಲ್ಟ್ ಕೊಟ್ಟಿದ್ದಾರಲ್ಲ, ಇದುವೇ ಅದರ ಓಪನ್ ಮಾಡುವಂಥ ಬೋಲ್ಟ್ಗಳು. ಇದನ್ನು ತೆಗಲಿಕ್ಕೆ ಆಗ ಎಂತ ಮಾಡೋದು. ಸೀರಿಯಸ್ ಹೇಳ್ತೇನೆ, ಇದು ಯಾರೋ ಗೊತ್ತಿಲ್ಲದವರೇ ಇಂಜಿನ್ ಫಿಟ್ ಮಾಡಿದ್ದು. ಯಾಕಂದರೆ ನಾನು ಹೇಳಿದ್ದಲ್ಲ, ಪಿಸ್ಟನ್ ಉಲ್ಟಾ ಹಾಕಿದ್ರು ಅಂತ. ಇಲ್ಲಿ ಒಂದು ರಿಮೂವ್ ಮಾಡ್ಕೊಳ್ಬೇಕು ಮಾಡಿದ್ದು, ನನಗೆ ಮರ್ತೇ ಹೋಗಿದ್ದು ಸ್ಟಿಕ್ಕರ್ನ ಲಾಕನ್ನು. ಹಾಕಿಡುವ, ಮಿಸ್ ಆದರೆ ಭಾರಿ ಕಷ್ಟ. ತೆಗಿಲಿಕ್ಕೆ ಆಗ್ತಾವ, ತೆಗಿಲಿಕ್ಕೆ ಆಗುತ್ತೆ ಅಂತ ಹಾಕಿದರೆ. ಇನ್ನು ಒಳಗಡೆ ಪಾರ್ಟ್ಸ್ ಎಂತ ಮಿಸ್ ಮಾಡಿದಾರೋ ದೇವರಿಗೆ ಗೊತ್ತು. ಕ್ರ್ಯಾಂಕ್ ಕೇಸ್ ಇದು RH ಸೈಡ್, ಇದು ಕ್ರ್ಯಾಂಕ್ ಶಾಫ್ಟ್. ತೋರಿಸ್ತೇನೆ ನಿಮಗೆ. ನಾಯ್ಸ್ ಸಣ್ಣ ಟಕ್ ಟಕ್ ಸೌಂಡ್ ಹೇಳ್ತಾಯಿಲ್ಲ, ಸೊ ಅದು ಇದೆಲ್ಲ ಓಕೆ. ಬೇರಿಂಗೆಲ್ಲ ಚೆನ್ನಾಗಿದೆ. ಎಷ್ಟು ಸಣ್ಣ ಸೌಂಡು, ಸ್ವಲ್ಪ ಸ್ಪ್ಯಾಕ್ ಉಂಟು ಅಷ್ಟೇ.
ಇದು ಮ್ಯಾಟ್ರ್ ಆಗ್ತದೆ ಆಯಿತಾ. ಇಂಜಿನಲ್ಲಿ ನಿಮಗೆ ಇಂಜಿನಲ್ಲಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡುವಾಗ ಇಂಜಿನೆಲ್ಲ ಫಿಟ್ ಮಾಡಿ ಸ್ಟಾರ್ಟ್ ಮಾಡುವಾಗ ನಿಮಗೆ ಟಕ 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 ಅಂತ ಒಂದು ನಾಯ್ಸ್ ಬರ್ತದೆ, ಕನೆಕ್ಟಿಂಗ್ ನಾಯ್ಸ್. ಅದು ಬಂದರೆ ಮುಗೀತು. ಅಷ್ಟು ಇಂಜಿನ ಕೆಲಸ ಮಾಡಿ ಕನೆಕ್ಟಿಂಗ್ ರಾಡ್ ಒಂದು ಚೇಂಜ್ ಮಾಡಿದ್ರೆ ಹೇಗೆ. ಇಲ್ಲಿ ಒಂದು ಬೋಲ್ಟ್ ಬರ್ತದೆ, ರಿಮೂವ್ ಮಾಡಬೇಕು. ವೀಡಿಯೋ ಮಾಡಿಕೊಂಡು ಕೆಲಸ ಮಾಡಿದರೆ ಇದೇ ಪ್ರಾಬ್ಲಮ್. ಏನೆಲ್ಲ ಮಾಡಿದ್ದೇನೆ, ಏನೆಲ್ಲ ಮಾಡಲಿಲ್ಲ, ಒಂದು ಗೊತ್ತಾಗಲಿಲ್ಲ. 10 ನಂಬರ್ನ ಬೋಲ್ಟ್ ಬರ್ತದೆ ಇಲ್ಲಿ. ಟಾಪ್ ಗೇರ್ ಪ್ರಾಬ್ಲಮ್ ಇತ್ತು, ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಅಷ್ಟೇ. ಗೊತ್ತಾಗ್ತದೆ, ಇದನ್ನು ಕಂಪ್ಲೀಟ್ ರಿಮೂವ್ ಮಾಡಿ ನೋಡಬೇಕು. ಒಂದು ಗೇರ್ ಸೆಲೆಕ್ಟರ್ದು ಆಗಿರ್ಬೋದು ಪ್ರಾಬ್ಲಮ್ಮು. ಹೀರೋ ಹೊಂಡ ಸಿಕ್ಕಾಪಟ್ಟೆ ವಾಷರ್ಸ್ ಇದೆ ಆಯಿತಾ, ಸಿಕ್ಕಾಪಟ್ಟೆ ಇದೆ ವಾಷರ್ಸ್ ಹೀರೋ ಹೊಂಡದಲ್ಲಿ. ಹೀರೋ ಹೊಂಡ ಇದರಲ್ಲೆಲ್ಲ ಭಾರಿ ವಾಷರ್ ಇರೋದು. ನೋಡುವ, ಈಗ ನೋಡಲಿಕ್ಕೆ ಅಂತ ಕಾಣುವುದಿಲ್ಲ, ನಾರ್ಮಲ್ ಆಗಿದೆ. ಸದ್ಯಕ್ಕೆ ಇದು ಇರಲಿ. ಸದ್ಯಕ್ಕೆ ಇದು ಹೀಗೇನೆ ಇರಲಿ. ಈಗ ನಮ್ಮದೊಂದು ಸಣ್ಣ ಕೆಲಸ ಉಂಟು. ಇದರ ಬೋಲ್ಟ್ಗಳನ್ನು ಕಟ್ಟಿ ಇಡಬೇಕು, ಇಲ್ಲದ್ರೆ ಮಿಸ್ ಆಗ್ತದೆ ಅದು.